ತುಮಕೂರು ನಗರದ ಕನ್ನಡ ಭವನದಲ್ಲಿ ಬಿಎಸ್ಎಸ್ ಸೊನಾಟಾ ಮೈಕ್ರೋ ಕ್ರೆಡಿಟ್ ಲಿಮಿಟೆಡ್ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನಂತರ ಮಾತನಾಡಿದ ಎಸ್ಪಿ ಪುರುಷೋತ್ತಮ್, ಪ್ರಸ್ತುತ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸರ್ಕಾರ ಹಾಗೂ ಖಾಸಗಿ ಕಂಪನಿಗಳು ಹಲವಾರು ಸವಲತ್ತು ಸೌಲಭ್ಯಗಳನ್ನು ಒದಗಿಸುತ್ತವೆ. ಇದನ್ನು ಸದುಪಯೋಗ ಪಡಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ದುಡ್ಡು ಇರುವವರೆಲ್ಲ ಸಹಾಯ ಮಾಡುವ ಮನಸ್ಥಿತಿ ಹೊಂದಿರುವುದಿಲ್ಲ. ಆದರೆ ಬಿಎಸ್ಎಸ್ ಸೊನಾಟಾ ಮೈಕ್ರೋ ಕ್ರೆಡಿಟ್ ಕಂಪನಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಉತ್ತಮ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಬಿಎಸ್ಎಸ್ ಸೊನಾಟಾ ಮೈಕ್ರೋ ಕ್ರೆಡಿಟ್ ಲಿಮಿಟೆಡ್ನ ರಾಜ್ಯ ಮುಖ್ಯಸ್ಥರಾದ ಜಗದೀಶ್ ಹೆಚ್ವಿ, ಸಿಎಒ ಎಸ್ ಪಂಚಾಕ್ಷರಿ, ಮುಖ್ಯಸ್ಥರಾದ ಪಂಡಿತ್ ಗಂಗಾಧರ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ನೋಡ್ತಿರಲಿಲ್ಲ ಎಲ್ಲಾ ಪ್ರೋಗ್ರಾಮ್ಸ್ ಅದಕ್ಕೆ ಹೇಳ್ತಂತ ಹೆಣ್ಮಕ್ಳಿಗೆ ಫಸ್ಟ್ ಗೌರವ ಕೊಡಿ, ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡಿ. ನೀವು ಹೆಣ್ಮಕ್ಳು ನೀವು ಪ್ರೊಟೆಕ್ಟ್ ಮಾಡಿದ್ರೆ ಮುಂದೆ ನಿಮ್ಮ ಸಮಾಜ ಉದ್ಧಾರ ಆಗುತ್ತೆ, ದೇಶ ಉದ್ಧಾರ ಆಗುತ್ತೆ. ಎಲ್ಲಿ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇಲ್ಲ ಅಲ್ಲಿ ಸಮಾಜನೂ ಇಲ್ಲ, ನಾವು ದೇಶನೂ ಇಲ್ಲ. ಇದರಲ್ಲಿ ಯಾವ ಹುಟ್ಟಬೇಕಾದ್ರೆ ಯಾರನ್ನು ನೀವು ಹಿಂದೂ ಆಗಿ ಹುಟ್ಟಬೇಕು, ಮುಸ್ಲಿಂ ಆಗಬೇಕು, ಆ ಸಮುದಾಯ ಈ ಸಮುದಾಯ ಅನ್ನೋದು ನಾವು ಯಾರು ಕೇಳ್ಕೊಂಡು ಹುಟ್ಟೋಲ್ಲ. ಹುಟ್ಟಿವ ಹುಟ್ಟಿದ ಮೇಲೆ ಧರ್ಮ ಅವ್ರವ್ರ ಮನೆಗಳಲ್ಲಿ ಮಾಡ್ಕೊಳ್ತಾರೆ. ಏನು ಧರ್ಮ, ಹಿಂದೂ ಅನ್ಬೋದು, ಮುಸ್ಲಿಂ ಅನ್ಬೋದು, ಬೇರೆ ಬೇರೆ ಕಾರಣಾಂತರಗಳಿಂದ ಬೇರೆ ಬೇರೆ ನಡೆಯುತ್ತೆ. ಆದರೆ ಹುಟ್ಟಿದ ಮೇಲೆ ಹುಟ್ಟಿದಾಗಿಂದ ಸಾಯೋವರೆಗೂ ಒಂದಷ್ಟು ದಿನ ಬದುಕಿರ್ತೀವಲ್ಲ, ಆ ಬದುಕಿರ್ತಕ್ಕಂಥ ಕಾಲದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ. ಒಂದ್ಸತಿ ಯೋಚನೆ ಮಾಡ್ಕೊಳ್ಳಿ. ನಮ್ಮ ತಂದೆ ತಾಯಿಗಳೆಲ್ಲ, ಯಾಕಂದ್ರೆ ನೀವೆಲ್ಲ ವಿದ್ಯಾರ್ಥಿಗಳಿಗೆ ಅವರು ನಿಮಗೆ ಸ್ಕಾಲರ್ಶಿಪ್ ಕೊಟ್ಟಿದ್ರು. ಇವತ್ತಿನ ಕಾಲದಲ್ಲಿ 10 ರೂಪಾಯಿ ಕೊಡಲ್ಲ. ನಿಮಗೆ 2,000, 3,000, 4,000 ಅವ್ರು ಕೊಡಬೇಕಾದ್ರೆ ಅದನ್ನು ಸದುಪಯೋಗ ಮಾಡ್ತೀವಿ. ಇಂಥ ಸ್ಕಾಲರ್ಶಿಪ್ ನಿಮಗೆಲ್ಲ 100 ಬರಲಿ ಅನ್ನೋದು ನನ್ನ ಆಸೆ. ಬಟ್ ಆದರೆ ನಾವು ಗೊತ್ತಿದ್ದೋ ಗೊತ್ತಿರದೇನೋ ತಪ್ಪು ಮಾಡಿರ್ತೀವಿ. ಆ ತಪ್ಪನ್ನ ಮುಂದುವರಿಸ್ಕೊಂಡು ಹೋಗ್ಬಾರ್ದು. ನಾನು ಕಾಲೇಜ್ ಓದಾದ್ಮೇಲೆ ನಾನು ಏನು ಮಾಡಬೇಕು, ನಮ್ಮ ತಂದೆ ತಾಯಿಗಳಿಗೆ ಉಪಯೋಗ ಅಂತದ್ದು, ನನ್ನ ಲೈಫ್ ಚೆನ್ನಾಗಿದೆಯಾ ಅನ್ನೋದ್ರ ಬಗ್ಗೆ, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಇವತ್ತಿಂದ ಯೋಚನೆ ಮಾಡಿದ್ರೆ ಮಾತ್ರ ನಾವು ಒಂದು ರೀಚ್ ಆಗೋದಕ್ಕೆ ಸಾಧ್ಯ. ನಾವು ಕನಸೇ ಕಾಣಲಿಲ್ಲ, ನಾಳೆ ಯಾವುದೋ ಸಣ್ಣ ಫ್ಯಾಕ್ಟ್ರಿಗೆ ಹೋಗ್ತೀನಿ, 5,000 10,000 ಸಂಬಳ ಹೋಗ್ತೀನಿ ಅಂತ ನೀವೇನಾದರೂ ಜೀವನ ಮಾಡಕ್ಕೆ ಹೋದ್ರೆ ನೀವು ಅಷ್ಟೇ ಅಲ್ಲೇ ಇರ್ತೀರಿ. ಅದಕ್ಕೆ ಕನಸು ಕಾಣಬೇಕಾದ್ರೆ ದೊಡ್ಡದು ಕಾಣಿ, ಚಿಕ್ಕದು ಕಾಣಬಾರ್ದು ಯಾವತ್ತೂ. ಇವೆಲ್ಲ ಮಕ್ಕಳಿದ್ದೀರಾ, ಹೇಳ್ತಾ ಇದ್ದೀನಿ, ಎಲ್ಲ PUC ಅಲ್ವಾ, SSLC PUC ಇದ್ದೀರಾ. ಆಲ್ವೇಸ್ ಥಿಂಕ್ ಬಿಗ್. ಡ್ರೀಮ್ ಮಾಡಬೇಕು, ದೊಡ್ಡದನ್ನು ಡ್ರೀಮ್ ಮಾಡಬೇಕು. ನಾನು IAS ಆಗಬೇಕು, IPS ಆಗ್ತೀನಿ, ನಾನು ಗೌರ್ಮೆಂಟ್ ಸರ್ವಿಸ್ ಇಂಥ ಜಾಗಕ್ಕೆ ಹೋಗ್ತೀನಿ, ಅಂಥ ಜಾಗಕ್ಕೆ ಹೋಗ್ತೀನಿ ಅಂತ ನೀವು ಕನಸು ಕಾಣಬೇಕು. ಆ ಕನಸೇ ನನಸಾಗಬೇಕು. ನೀವು ಕನಸೇ ಕಾಣಕ್ಕೆ ಬರಲ್ಲ ಅಂದ್ರೆ ಏನು ಮಾಡೋದಿರ್ತೀರ, ಹೌದಲ್ವಾ? ನೀವು ತಂದೆ ತಾಯಿಗಳು ಅಷ್ಟೇ ಮಕ್ಕಳು ಹೇಳ್ಬೇಕು, ನೋಡಿ ಈ ರೀತಿ ಆಗಬೇಕು, ಈ ರೀತಿ ಆಗಬೇಕು. ಒಳ್ಳೆ ರೀತಿಯಲ್ಲಿ ಆಗೋದಕ್ಕೆ ಎಲ್ಲ ಅವಕಾಶನೂ ಇದೆ. ಇವತ್ತು ಸರ್ಕಾರ ನಿಮಗೆ ಕಷ್ಟಪಡಂಗೆ ಇಟ್ಟಿಲ್ಲ. ಹೇಳ್ಬೇಕಂದ್ರೆ ಎಲ್ಲ ಸವಲತ್ತುಗಳು ನಿಮ್ಮ ಮನೆಗೆ ಬರ್ತಾ ಇದೆ. ಕಷ್ಟಪಡ್ತೀರೋ ಇಲ್ವೋ ಗೊತ್ತಿಲ್ಲ, ಮನೆಗೆ ಅಕ್ಕಿ ಬೆಳೆ ಅಂತೂ ಬದುಕಕ್ಕಂತೂ ಒಂದು ದವಸ ತಾನೇ ಸಾಕ್ತಾರೆ ಅನ್ನುವಂಥದ್ದು. ಇವತ್ತು ಸೊನಾಟಾ ಕಂಪ್ನಿಯವರು ಒಂದಷ್ಟು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅನ್ನು ಆಯ್ಕೊಂಡು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಪ್ರೋತ್ಸಾಹ ಅನೇಕ ಕಂಪ್ನಿಗಳು ಮಾಡ್ತಾ ಇದ್ದಾರೆ. CSR ಇನಿಷಿಯೇಟಿವ್ ಅಡಿಯಲ್ಲಿ ಅನೇಕ ಸಂಸ್ಥೆಯವರು ತಮ್ಮದೇ ಆಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸಮಾಜಮುಖಿ ಕಾರ್ಯಕ್ರಮಗಳು, ಅದರಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು. ಆರೋಗ್ಯ, ಇವತ್ತು ಆರೋಗ್ಯ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ, ಈ ಆರೋಗ್ಯದ ಮೇಲೆ ನಾವು ಗಮನ ಹರಿಸ್ಬೇಕಾದ್ರೆ 2 ವಿಚಾರಗಳನ್ನು ಗಮನಿಸಬೇಕು. ಅಂದರೆ ನಾವು ಯಾವ ರೀತಿ ಬದುಕ್ತಾ ಇದ್ದೇವೆ, ಯಾವ ರೀತಿ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಇವತ್ತು ತಿಂತಕ್ಕಂಥ ಆಹಾರ ಸಾಕಷ್ಟು
ರಾಸಾಯನಿಕ ಯುಕ್ತವಾಗಿರ್ತಕ್ಕಂಥದ್ದು. ನಾವು ಹಿಂದೆಲ್ಲ ಶತಾಯುಷಿಗಳು ಬದುಕ್ತಾ ಇದ್ರು. ನಮಗೆಲ್ಲ ಗೊತ್ತಿದೆ ಈ ಕ್ಷೇತ್ರ ನಡೆದಾಡುವ ದೇವರು. ತಂದಿದ್ದೀವಿ. ಈ ರೀತಿ ಪ್ರತಿ ವರ್ಷ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಳೆದ 3 ವರ್ಷದಿಂದ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋದ್ರ ಮೂಲಕ ಕರ್ನಾಟಕದ ಒಂದು 800ರಿಂದ 900 ಶಾಲೆಗಳಿಗೆ ನಾವು ಉಚಿತವಾಗಿ ಸುಮಾರು ಡೆಸ್ಕು, ಟೇಬಲ್ಸು, ಚೇರ್ಸು, ಪಠ್ಯಪುಸ್ತಕಗಳು, ಬ್ಯಾಗ್ಗಳು ಈ ರೀತಿ ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದು. ಕಳೆದ ವರ್ಷದಿಂದ ನಾವು ವಿದ್ಯಾರ್ಥಿ ವೇತನವನ್ನು ಕೂಡ ನಾವು ಶುರು ಮಾಡಿದ್ದೀವಿ. ಕಳೆದ ವರ್ಷ 16 ಜಿಲ್ಲೆಗಳಲ್ಲಿ 5,000 ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಮಾತ್ರ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ ನಾವು ಅವರ ಪ್ರತಿಭೆಯನ್ನು ಗುರುತಿಸಿ ಒಂದು ವಿದ್ಯಾರ್ಥಿ ವೇತನ ಕೊಡೋಕ್ಕೆ ಶುರು ಮಾಡಿದ್ದೀವಿ. ಕಳೆದ ವರ್ಷ ಆ ರೀತಿ 16 ಜಿಲ್ಲೆಗಳಲ್ಲಿ ನಾವು ಕೂಡ ಕೊಟ್ಟಿದ್ದು. ಕಳೆದ ವರ್ಷ ಇದೇ ಹಾಲ್ನಲ್ಲಿ ಇದೇ ನಮ್ಮ ಅಡಿಷನಲ್ SPI ಸರ್ ಆಗಿದ್ದಂಥ ಅಬ್ದುಲ್ ಖಾದರ್ ಸರ್ ಕೂಡ ಬಂದಿದ್ದರು. ಅವರು ಅದರ ಹಿಂದಿನ ವರ್ಷ ಚಿತ್ರದುರ್ಗದಲ್ಲಿ ಕೂಡ ಅವರೇ ಕೊಟ್ಟಿದ್ದರು. ಅಲ್ಲಿಂದ ಇಲ್ಲಿಗೆ ಬಂದಾದ್ಮೇಲೆ